ಬಿಕಾಸ್ ನಂಗೆ ಅವ್ನು ಸಾಯ್ಬೇಕಿತ್ತು ಅಷ್ಟೇ. ಬಟ್ ಶೂಟ್ ಮಾಡೋದು ರಿಷಿ ಅಂತ ನನಗೆ ಗೊತ್ತಿರಲಿಲ್ಲ. ಇಫ್ ಐ ನ್ಯೂ ಇಟ್ ನಾನು ಇದನ್ನ ಮಾಡ್ತಾನೆ ಇರಲಿಲ್ಲ ಮಾಮ್. ಐ ರಿಯಲಿ ಲವ್ ಹಿಮ್. ಇವತ್ತು ಅವನು ಜೈಲಿಗೆ ಹೋಗ್ತಾನೆ ಅಂದರೆ ನಾನು ಸುಮ್ಮನಿರಲ್ಲ ಮಾಮ್. ವಿ ಶುಡ್ ಡೂ ಸಮಥಿಂಗ್. ಪ್ಲೀಸ್ ಹೆಲ್ಪ್ ಮಾಡಿ ಮಾಮ್, ಪ್ಲೀಸ್. ಸೈಡ್ ಪ್ಲೀಸ್. ಡಾಕ್ಟರ್, ಆಂಬ್ಯುಲೆನ್ಸ್ಗೋಸ್ಕರ ವೆಯ್ಟ್ ಮಾಡಿ ಈಗಲೇ ತುಂಬ ಸಮಯ ಆಗೋಗಿದೆ. ಪ್ಲೀಸ್ ಬೇಗ ಚೆಕ್ ಮಾಡಿ, ಅವನಿಗೇನು ಆಗಿಲ್ಲ ಅಂತ ಹೇಳಿ. ಅವ್ನು ಸಾಯ್ಬಾರ್ದು, ಅವ್ನಿಗೇನು ಆಗಬಾರ್ದು. ಮೇಡಮ್, ನಿಮ್ಮೆಲ್ಲರ ಕನ್ಸರ್ನು ನನಗೆ ಅರ್ಥ ಆಗ್ತಿದೆ. ಈಗಲೇ ಚೆಕ್ ಮಾಡಿ ಏನಾಗಿದೆ ಅಂತ ಹೇಳ್ತೀನಿ. ದಯವಿಟ್ಟು ಪ್ಲೀಸ್. ನೋಡಿ, ಪಲ್ಸು ತುಂಬಾನೇ ಡೌನ್ ಆಗಿದೆ. ವಿ ಶುಡ್ ಹ್ಯಾವ್ ಆಕ್ಟೆಡ್ ವೆರಿ ಅರ್ಲಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಮಲೆ ಮರವ ಸಂಬುನ ನೀನೇ ಕಾಪಾಡ್ಬೇಕವ್ವ. ಅವ್ನ ಮನೆಯಾಗೆ ಅವನ್ನ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ನೀನೇ ಕಾಪಾಡ್ಬೇಕವ್ವ. ಏನು ಶಾಕ್ ಆಯ್ತಾ? ಆಗ್ಬೇಕು ಅಂತ ತಾನೇ ಚಮಕ್ ಕೊಟ್ಟಿದ್ದು. ಏ ದದ್ದಿ ಕಾಮಿನಿ, ಗನ್ ವರ್ಕ್ ಆಗ್ತಿಲ್ವಾ ಅಥವಾ ನಿನ್ನ ತಲೆ ವರ್ಕ್ ಆಗ್ತಿಲ್ವಾ? ಇದು ಗನ್ನನ್ನ ತಂದದ್ದು ನೀನೇ ಆಗಿರ್ಬಹುದು, ಆದ್ರೆ ಅದನ್ನ ಬದಲಾಯಿಸಿರೋದು REMO ರೆಮೋ IPS. ಏನು ಬದಲಾಯಿಸಿದ್ಯಾ? ಈ ರೆಮೋನ ಡೆಮೋ ಅನ್ಕೊಂಡ್ಬಿಟ್ಟಿಯಾ? ಡೆಮೋ ನಾನಲ್ಲ, ನಿನ್ನ ಕೈಯಲ್ಲಿರೋ ಗನ್ನು ಒರಿಜಿನಲ್ಲು ನನ್ನ ಹತ್ರ ಇದೆ. ನೋಡ್ತೀಯಾ ಹೇಗ್ ವರ್ಕ್ ಆಗುತ್ತೆ ಅಂತ? ಸರ್, ರೆಮೋ ಸರ್. ಓ, ತುಟ್ಟಿರೋನಿಗೆ ಮಾತ್ರ ಸಾರ್ ಅಂತಾರೆ ಅನ್ಕೊಂಡಿದ್ದೆ. ಗನ್ನಿರೋನ್ಗೂ ಸಾರ್ ಅಂತಾರ? ಪ್ಲೀಸ್ ಸರ್, ಪ್ಲೀಸ್ ನನ್ನ ಬಿಟ್ಬಿಡಿ. ಮಿನಿ 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 ಕಾಮಿನಿ, ಎಲ್ಲಿ ಇನ್ನೊಂದ್ಸಲ ಪ್ರೀತಿಯಿಂದ ರೆಮೋ ಸಾರ್ ಅಂತ ಕರಿ ನೋಡೋಣ. ನೋಡಿ, ದಿಸ್ ಇಸ್ ನಾಟ್ ರೈಟ್ ಸರ್. ನನ್ನ ಇಂಟೆನ್ಷನ್ನು ನಿಮಗೆ ನೋವು ಮಾಡಬೇಕು ಅಂತ ಇರಲಿಲ್ಲ. ನನ್ನ ದಾರಿಗೆ ನೀವು ಅಡ್ಡ ಬಂದ್ರಿ. ಸೊ ಏನೋ ನಿನ್ನ ದಾರಿಗೆ ನಾನು ಅಡ್ಡ ಬಂದ? ಏ ದತ್ತಿನಿ, ಬುಲೆಟ್ ಇರೋ ಗನ್ ನೋಡಿದ ತಕ್ಷಣ ಬುದ್ಧಿ ಇಲ್ದಿರೋ ಹೆಣ್ಣಾಗ್ಬಿಟ್ಟಿಯಲ್ಲ. ಅಡ್ಡ ಬಂದಿರೋದು ನಾನಲ್ಲ, ನೀನು.
ಕೈಯಲ್ಲಿ ಪವರ್ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದಾ? ಇಲ್ಲ ಸರ್, ನಾನೇನು ಮಾಡಲೇ ಇಲ್ಲ. ಗೌರಿಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದೆಯಲ್ಲ. ಇಲ್ವೇ ಇಲ್ಲ ಸರ್. ಏಯ್, ಇನ್ನು ನಿನ್ನ ಮಾತನ್ನ ನಾನು ಕೇಳಲ್ಲ. ಬಾಯ್ ಬಿಟ್ರೆ ಸುಳ್ಳು, ಮೋಸ, ನಾಟಕ. ಥೂ ಥೂ ಥೂ. ಕಾಮಿನಿ, ನಿನ್ನ ಖೇಲ್ ಖತಮ್. ಬಾಬಯ್ಯ, ನಿಮ್ಮನ್ನೆಲ್ಲ ಮತ್ತೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಿಶ್ಚಿತಾರ್ಥಕ್ಕೆ ಬಂದಾಗ ನಿಮ್ಮನ್ನು ನೋಡಿದೆ. ನಿಮಗಿನ್ನೂ ಗುಣ ಆಗಿಲ್ಲ ಅಂತ ಆಗ ಗೊತ್ತಾಯ್ತು. ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ನಿಮ್ಮ ಸೊಸೆಯಾಗಿ ಒಂದಿನೂ ನಿಮ್ಮ ಸೇವೆ ಮಾಡಕ್ಕಾಗಲಿಲ್ಲ. ಆದ್ರೆ ಪ್ರತಿ ದಿನನೂ ನೀವೆಲ್ಲ ನನಗೆ ನೆನಪಾಯ್ತಾ ಇದ್ರಿ. ಮಾವಯ್ಯ, ನನ್ನ ಜೀವನದಲ್ಲಿ ಏಟೆಲ್ಲ ನಡೆದೋಗ್ಬಿಡ್ತು. ಅಪ್ಪಯ್ಯ ತೀರ್ಕೊಂಡ್ಮೇಲಂತೂ ನಾನು ಒಂಟಿ ಆಗೋದೆ ಮಾವಯ್ಯ. ನಾನು ಒಂಟಿ ಆಗೋದೆ. ಹೌದು ಮಾವಯ್ಯ, ಅಪ್ಪಯ್ಯ ಹೊಂಟೋದ್ರು. ಈ ಮನೆಗೆ ಇನ್ಯಾವತ್ತೂ ಬರಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ಕಾಮಿನಿ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ. ಈಗಿಲ್ಲಿಂದ ಹೆಂಗ್ ಹೋಗೋದು ಅಂತ ನೋಡ್ತಾ ಇದ್ದೆ. ನೀವು ಕಾಣಿಸತ್ರಿ. ಮಾವಯ್ಯ, ಏನ್ ಮಾವಯ್ಯ? ಓ, ನಿಮ್ಮ ಮೊಮ್ಮಗಳ? ನಿಮ್ಮ ಮೊಮ್ಮಗಳು ಸಂದಾಗವಳೆ. ಅವಳು ಎಲ್ಲವಳೆ ಅಂತ ನನಗೆ ಹೇಳಕ್ಕಾಗಕ್ಕಿಲ್ಲ. ಎಲ್ಲಿ ಯಾವಾಗ ಯಾರು ಕೇಳಿಸ್ಕೊಂಡ್ಬಿಡ್ತಾರೋ ಅನ್ನೋ ದಿಗಿಲು. ಆದ್ರೆ ನಿಮ್ಮ ಮಗಳು ಸಾನೇ ಚಂದಾಗವಳೆ, ಚಂದಾಗ ಓದ್ತಾವಳೆ, ಬುದ್ಧಿವಂತೆ. ಅವಳು ಅಂದ್ಕೊಂಡಿದ್ದ ಸಾಧಿಸ್ತಾವಳೆ ಮಾವಯ್ಯ, ಸಾಧಿಸ್ತಾವಳೆ. ಕಮಲಿ, ಕಮಲಿ, ಕಮಲಿ.
ನಾವಿನ್ನು ಹೊರಡೋಣ. ನಮಸ್ತೆ ಮೇಡಮ್. ನಿಮ್ಮ ಕಾಲೇಜಲ್ಲಿ ಇಂಥ ದುರ್ಘಟನೆ ನಡೆದಿದೆ ಅಂತ ಕೇಳಿ ಮನ್ಸಿಗೆ ತುಂಬಾ ಬೇಜಾರಾಯ್ತು, ಜೊತೆಗೆ ಶಾಕು ಆಯ್ತು. ಅದು ಅಲ್ಲದೆ ಇವಾಗ ನಿಮ್ಮ ಕಾಲೇಜಿನ 50 ವರ್ಷ ಸೆಲಿಬ್ರೇಷನ್. ಇಂಥ ಸಮಯದಲ್ಲಿ ಇನ್ಸ್ಪೆಕ್ಟ್ರೆ, ಮೀಡಿಯಾಗೆ ವಿಷಯ ಎಲ್ಲ ಗೊತ್ತಿಲ್ಲ ಅಲ್ವಾ? ಇಲ್ಲ ಮೇಡಮ್, ಆದಷ್ಟು ಅವಾಯ್ಡ್ ಮಾಡಿದೀವಿ. ಆದರೆ ತುಂಬಾ ಸಮಯ ಕಾಯ್ದಿಡಕ್ಕಾಗಲ್ಲ, ವಿಷಯ ಹೇಗಿದ್ರು ಲೀಕ್ ಆಗೇ ಆಗತ್ತೆ. ಪೇಷಂಟು ತುಂಬಾ ಸೀರಿಯಸ್ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೋಗೋದಿಕ್ ಬಿಟ್ಟಿದೀವಿ. ಆದ್ರೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಅಂದಹಾಗೆ ಗನ್ ಫೈರ್ ಆಗಿದೆ ಇಲ್ಲಿ. ಅದು ಸ್ಟೇಜ್ ಮೇಲೆ ಸರ್, ನಾಟಕ ನಡೀತಿರುವಾಗ. ಹಾಗಿದ್ರೆ ಆ ಸಮಯದಲ್ಲಿ ಸ್ಟೇಜ್ ಮೇಲೆ, ಸ್ಟೇಜ್ ಹಿಂದೆ ಯಾರ್ಯಾರಿದ್ರೋ ಅವ್ರನ್ನೆಲ್ಲ ಬಿಟ್ಟು ಬಿಗ್ದವರೆಲ್ಲ ಹೋಗ್ಬೋದು. ಆದ್ರೆ ಈ ಇಡೀ ಸಿಚುಯೇಷನ್ಗೆ ಸಂಬಂಧಪಟ್ಟವ್ರನ್ನ ನಮ್ಮ ಸ್ಟೇಷನ್ಗೆ ಯಾವಾಗ ಬೇಕಾದ್ರೂ ಕರೀಬಹುದು. ಆಗ ನೀವು ಬರ್ಬೇಕಾಗತ್ತೆ. ಬನ್ನಿ, ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಣ. ನೋಡು, ನೀನು ಯಾರ ಜೊತೆ ಆಟ ಆಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ. ಅಮ್ಮಣ್ಣಿ, ನೀನ್ ಯಾರ ಜೊತೆ ಆಟ ಆಡ್ತಿದ್ಯಂತ ನಿನಗೆ ಗೊತ್ತಿಲ್ಲ. ಬಿಟ್ಟು ಬಿಡು. ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಸುಮ್ಮನೆ ಬಿಟ್ಟು ಬಿಡು. ನನ್ನ ಒಳ್ಳೇದಕ್ಕ? ದೇವ್ರೇ 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 ದೇವ್ರೇ, ಇದನ್ನ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಕಿವಿ ಅದೆಷ್ಟು ಪುಣ್ಯ ಮಾಡಿತಪ್ಪ. ಆಹಾ, ಅದೆಷ್ಟು ಡ್ರಾಮಾ ಮಾಡ್ತಾ ಇದ್ದಾನೆ ನೋಡು. ದೇವ್ರೆ, ಇವನಿಂದ ನಾನು ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಚಾನ್ಸೇ ಇಲ್ಲ. ಹೇಗೆ ಬಚಾವಾಗೋದು ಅಂತ ಯೋಚನೆ ಮಾಡ್ತಿದ್ಯಾ? ಒಂದು ಸಲ ಈ ರೆಮೋ ಕೈಲಿ ಸಿಕ್ಕಾಕೊಂಡ್ಮೇಲೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಾಗೆ. ಒಂದು, ಮೊದಲೇ ಪ್ರಾಣ ಬಿಡಬೇಕು, ಇಲ್ಲ ಪ್ರಾಣ ಹೋಗೋ ತನಕ ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒತ್ತಾಡ್ತಾ ಇರಬೇಕು. ಯಾವ ಕ್ಯಾಟಗರಿ ಇಷ್ಟ ಅಂತ ನೀನೇ ಡಿಸೈಡ್ ಮಾಡು. ನೀ ನನ್ನ ವಯಸ್ಸಿನಲ್ಲಿ ಅರ್ಧ ವಯಸ್ಸಿಲ್ಲ ಇವನಿಗೆ, ಇಷ್ಟೊಂದು ಆಟ ಆಡ್ತಿದ್ದಾನಲ್ಲ ನನಗೆ. ಏಯ್! ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ವೋ? ನನ್ನ ಪವರ್ ಏನು ಅಂತ ಗೊತ್ತಿದ್ಯಾ ನಿನಗೆ? ಎಲ್ಲಿ ತೋರ್ಸು ನಿನ್ನ ಪವರು, ನೋಡೇ ಬಿಡ್ತೀನಿ. ಐಜಿನ್ ಕರ್ಸ್ತೀಯ, ಟೀಜಿನ್ ಕರ್ಸ್ತೀಯ, ಯಾರನ್ನು ಕರ್ಸ್ತೀಯ ಕರ್ಸು, ನೋಡೇ ಬಿಡ್ತೀನಿ ನಿನ್ನ ಪವರ್ನ. ಅಥವಾ ನಿನಗಾಗ್ತಿರೋ ಅನ್ಯಾಯಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನೇ ಕರ್ಸು.
ನಿಮ್ಮನ್ನ ಕಾಪಾಡೋದಕ್ಕೆ ಯಾರಾದ್ರೂ ಬಂದ್ರ? ನೋಡಿ, ಇಂಥ ಘಟನೆ ಬೇರೆ ಯಾವ್ದಾದ್ರು ಪ್ರೈವೇಟ್ ಆಫೀಸಲ್ಲೋ ಅಥವಾ ಗೋಡನಲ್ಲೋ ನಡೆದಿದ್ರೆ ನಾವು ವಿಚಾರಿಸೋ ರೀತಿನೇ ಬೇರೆ ಇರ್ತಿತ್ತು. ಬಟ್ ದಿಸ್ ಈಸ್ ಎನ್ ಕಾಲೇಜ್. ಇಲ್ಲಿ ಇಂಥ ಘಟನೆಗಳು ನಡೆಯೋದು ಬಹಳ ಅನ್ಯೂಶಲ್ ಅನ್ಸುತ್ತೆ. ಸೊ ಪ್ರತಿಯೊಬ್ಬರು ನಿಮ್ಗೆ ಏನೇನು ವಿಷಯ ಗೊತ್ತೋ ಅದನ್ನ ಡೀಟೇಲ್ ಆಗಿ ಹೇಳಿ. ಮಿಸ್ಟರ್ ರಿಷಿನಂದ, ನೀವು ಈ ಕಾಲೇಜಿನ ಇಂಗ್ಲಿಷ್ ಪ್ರೊಫೆಸರ್ ಅಲ್ವಾ? ಹೌದು ಸರ್. ಜೊತೆಗೆ ಕಲ್ಚರಲ್ ಹೆಡ್ಡು ನೀವೇ. ಈ ನಾಟಕದಲ್ಲಿ ಜಾಂತ್ಯಾಕರೆ ಪಾತ್ರ ಮಾಡಿದ್ದೂ ನೀವೇ. ನೀವು ಫೈರ್ ಮಾಡಿರೋ ಗನ್ನಿಂದಾನೇ ಬುಲೆಟ್ ಹಾರಿರೋದು, ರೈಟ್?